ಹರೇ ಕೃಷ್ಣ. ಈ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ, ಇದರ ಮಹಿಮೆ ಏನು, ಇದರ ಹೆಸರು ಏನು, ಮತ್ತು ಈ ದಿನ ಯಾರನ್ನ ಆರಾಧನೆಯನ್ನು ಮಾಡಬೇಕು ಮತ್ತು ಹೇಗೆ ಏಕಾದಶಿಯನ್ನು ನಾವು ವ್ರತವನ್ನು ಪಾಲನೆ ಮಾಡಬೇಕು ಮತ್ತು ಪಾರಣದ ಸಮಯ, ಇವೆಲ್ಲವನ್ನು ನಾವು ಈ ವಿಡಿಯೋನಲ್ಲಿ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀವಿ. ನಾವು ಕೊನೆ ತನಕ ಪಾರಣದ ಸಮಯವನ್ನು ಬೇಕು ಅಂತ ಹೇಳಿದ್ರೆ ಕೊನೆ ತನಕ ಇದನ್ನು ನೋಡಿ. ಅದಷ್ಟೇ ಅಲ್ಲ, ನಾವು ಏಕಾದಶಿಯ ದಿನ ತುಂಬ ವಿಶೇಷವಾಗಿ ಹರಿನಾಮದ ಜಪ, ಅದರ ಮಹಿಮೆಯನ್ನು ನಾವು ತಿಳ್ಕೊಳ್ಬೇಕು ಮತ್ತು ಹರಿನಾಮವನ್ನು ಜಪವನ್ನು ಮಾಡಬೇಕು. ಇವತ್ತು ನಾವು ಹರಿನಾಮದ ಜಪದ ಮಹಿಮೆಯನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಹೇಳ್ತಾ ಇದ್ದಾರೆ, ಭವಿಷ್ಯೋತ್ತರ ಪುರಾಣದಲ್ಲಿ ಬರುತ್ತೆ, ಹೇಗೆ ಈ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನ ವರೂಥಿನಿ ಏಕಾದಶಿ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಯುಧಿಷ್ಠಿರ ಮಹಾರಾಜರಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ಹೇಗೆ ಈ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವಂತಹ ಏಕಾದಶಿಯನ್ನ ನಾವು ಹೇಗೆ ಆಚರಣೆ ಮಾಡಬೇಕು, ಮತ್ತು ಜನಾರ್ದನ, ಭಗವಂತನ ಮತ್ತೊಂದು ರೂಪ ಅಂತ ಹೇಳಿದ್ರೆ ಜನಾರ್ದನ, ಆ ಭಗವಂತ ಜನಾರ್ದನನ್ನ ಆರಾಧನೆಯನ್ನ ಮಾಡಬೇಕು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣ ಯುಧಿಷ್ಠಿರ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ, ಯಾರು ಈ ಏಕಾದಶಿ ವರೂಥಿನಿ ಏಕಾದಶಿಯನ್ನ ಆಚರಣೆಯನ್ನ ಮಾಡ್ತಾರೆ, ಅವ್ರಿಗೆ ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಅವ್ರಿಗೆ ಮಂಗಳಕರವೇ ಆಗುತ್ತೆ, ಅವ್ರಿಗೆ ಅಮಂಗಳಕರ ಆಗೋದಿಲ್ಲ. ಯಾವಾಗಲೂ ನೋಡಿ, ಭಗವಂತನ ಈ ಎಷ್ಟೊಂದು ಪುಣ್ಯ ತಿಥಿಗಳನ್ನ ಭಗವಂತ ಮಾಡಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮೆಲ್ಲರನ್ನ ಉದ್ಧಾರ ಮಾಡೋದಕ್ಕೆ ಒಂದು ಅವಕಾಶವನ್ನು ಭಗವಂತ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಭೌತಿಕ ಜಗತ್ತಿನಲ್ಲಿ ಎಷ್ಟೊಂದು ಪಾಪ ಕಾರ್ಯಗಳು ನಡೀತಾ ಇರುತ್ತೆ. ನಾವು ಬೇಡ ಅಂತ ಹೇಳಿದ್ರು ಎಷ್ಟೊಂದು ಪಾಪ ಕಾರ್ಯಗಳನ್ನ ನಾವು ತೊಡಗ್ಬಿಡ್ತೀವಿ, ಗೊತ್ತಾಗ್ದೇನೋ ಆಗೋಗ್ಬಿಡುತ್ತೆ ಕೆಲವು ಬಾರಿ. ಅದಕ್ಕೋಸ್ಕರ ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಭಗವಂತ ವಿಶೇಷವಾಗಿರುವಂತಹ ಪುಣ್ಯ ದಿನಗಳನ್ನ ಇಟ್ಟಿದ್ದಾರೆ. ಈ ಏಕಾದಶಿ ಅಂತಹದ್ದು. ಏಕಾದಶಿಯನ್ನ ನಾವು ಮಾಡ್ತಾ ಇರುವಾಗ ಏನಾಗುತ್ತೆ, ಎಷ್ಟೊಂದು ದಿನಗಳು, ಎಷ್ಟೊಂದು ವರ್ಷಗಳು, ಜನ್ಮಾಂತರಗಳಿಂದ ಮಾಡಿರುವಂತಹ ಪಾಪಗಳೆಲ್ಲವೂ ನಿರ್ಮೂಲನೆ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದರಿಂದ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಆನಂದ ಸುಖ ಬರಬೇಕು ಅಂತಾರೆ ಈ ರೀತಿಯ ಪಾಪ ಕಾರ್ಯಗಳು ನಮಗೆ ಆ ಆನಂದದಲ್ಲಿ ಅಡಚಣೆಯನ್ನ ಕೊಡುತ್ತೆ. ಅದಕ್ಕೋಸ್ಕರ ಆ ಅಡಚಣೆಗಳೆಲ್ಲ ದೂರ ಆಗೋಗ್ಬಿಡುತ್ತೆ. ಪಾಪ ಯಾವಾಗ ದೂರ ಆಗುತ್ತೆ, ಆಗ ದುಃಖವು ನಮ್ಮ ಜೀವನದಿಂದ ದೂರ ಆಗುತ್ತೆ. ಆಮೇಲೆ ನಮ್ಮ ಜೀವನದಲ್ಲಿ ಸುಭಾಗ್ಯ, ಆಗ ಅದು ಉದಯ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಯಾರು ಈ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ ಅವ್ರಿಗೆ ಈ ಲೋಕದಲ್ಲಿ ಭೌತಿಕ ಆನಂದವೂ ಸಿಗುತ್ತೆ, ಭೌತಿಕ ಸುಖನೂ ಸಿಗುತ್ತೆ. ಆಮೇಲೆ ಈ ದೇಹವನ್ನು ತ್ಯಾಗ ಮಾಡಿದ್ಮೇಲೆ ಅವ್ರಿಗೆ ಮುಕ್ತಿಯೂ ಸಿಗುತ್ತೆ. ಅದಷ್ಟೇ ಅಲ್ಲ, ಯಾರು ಸಂಸಾರದ ಚಕ್ರದಲ್ಲಿ ಯಾರೆಲ್ಲ ಇರ್ತಾರಲ್ಲ ಅವರೆಲ್ಲರಿಗೂ ಈ ಏಕಾದಶಿ ತುಂಬಾ ಮಂಗಳಕರವನ್ನಾಗಿ ಮಾಡುತ್ತೆ. ಉದಾಹರಣೆ ಹೇಳ್ತಾ ಇದ್ದಾರೆ ಇದರಲ್ಲಿ, ಯಾರು ಈ ಏಕಾದಶಿಯನ್ನ ಮಾಡಿ ಯಾರಾದ್ರೂ ಪುಣ್ಯವನ್ನ ಗಳಿಸಿರೋರು ಇಲ್ಲ ಮುಕ್ತಿ ಗಳಿಸಿರೋರು ಯಾರಾದ್ರೂ ಇದ್ದಾರಾ? ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, ರಾಜ ಮಾಂಧಾತ ಅವನು ಮುಕ್ತಿಯನ್ನ ಪಡೆದ ಬರೀ ಏಕಾದಶಿಯನ್ನ ಆಚರಣೆ ಮಾಡಿ. ಅದಷ್ಟೇ ಅಲ್ಲ, ಎಷ್ಟೊಂದು ರಾಜರು ಅಷ್ಟೇ. ಉದಾಹರಣೆ ದುಂಧುಮಾರ, ಅವನು ಇಕ್ಷ್ವಾಕು ರಾಜವಂಶದಲ್ಲಿ ಬರ್ತಾ ಇದ್ದಾನೆ. ಅವನು ಏಕಾದಶಿಯನ್ನ ಆಚರಣೆ ಮಾಡಿ ಅವನು ಮುಕ್ತಿಯನ್ನು ಪಡೆದಿದ್ದಾನೆ. ಅದಷ್ಟೇ ಅಲ್ಲ, ಅವನು ಒಂದು ದಿನ ಅವನಿಗೆ ಕುಷ್ಠರೋಗನೂ ಬಂದ್ಬಿಟ್ಟಿತ್ತು ಶಿವನ ಶಾಪದಿಂದ. ಆ ಕುಷ್ಠರೋಗವು ಅವನು ಅದನ್ನ ಮುಕ್ತಿಯನ್ನು ಪಡೆದ. ಈ ರೀತಿ ಎಷ್ಟೊಂದು ತಪಸ್ಯ ಮಾಡಿರುವಂತಹ ಫಲ ಬಂದ್ಬಿಡತ್ತೆ ಬರೀ ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ. ಆಮೇಲೆ ಯಾರಾದ್ರೂ ಕುರುಕ್ಷೇತ್ರದಲ್ಲಿ ಹೋಗಿ, ಸೂರ್ಯಗ್ರಹಣದ ಸಮಯದಲ್ಲಿ ಯಾರಾದ್ರೂ ಕುರುಕ್ಷೇತ್ರದಲ್ಲಿ ಹೋಗಿ ಎಷ್ಟೊಂದು ಚಿನ್ನದ ದಾನ, ಸುವರ್ಣ ದಾನವನ್ನು ಮಾಡಿದ್ರು ಎಷ್ಟು ಫಲ ಬರುತ್ತಲ್ಲ, ಅದರ ಫಲ ಬರುತ್ತೆ ಬರೀ ಏಕಾದಶಿಯ ಒಂದು ಆಚರಣೆ ಮಾಡೋದ್ರಿಂದ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅವರಿಗೆ ಇಹಲೋಕದಲ್ಲಿ ಪದವಿ ಮತ್ತು ಪರಲೋಕದಲ್ಲಿ ಪ್ರಾಪ್ತಿ ಎಲ್ಲವೂ ಬಂದ್ಬಿಡುತ್ತೆ. ಸೊ ಈ ರೀತಿ ಏಕಾದಶಿ ತುಂಬಾ ಶುದ್ಧವಾಗಿದೆ ಮತ್ತು ಎಲ್ಲಾ ಪಾಪವನ್ನ ನಿರ್ಮೂಲನೆ ಮಾಡೋದ್ರಲ್ಲಿ ತುಂಬಾ ಅಗಾಧವಾದ ಶಕ್ತಿಯನ್ನ ಇದೆ. ಎಷ್ಟೋ ಬಾರಿ ಕರ್ಮಕಾಂಡ ಗ್ರಂಥಗಳಲ್ಲಿ ಬರುತ್ತೆ, ನಾವು ಕೆಲವು ಸಲ ಇದನ್ನ ಈ ರೀತಿಯ ವಸ್ತುಗಳನ್ನೆಲ್ಲ ದಾನ ಮಾಡಬೇಕು, ಕುದುರೆಗಳನ್ನ ದಾನ ಮಾಡಬೇಕು, ಗೋವುಗಳನ್ನ ದಾನ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಚಿನ್ನನ್ನ ದಾನ ಮಾಡಬೇಕು. ಈ ರೀತಿ ಎಷ್ಟೊಂದು ದಾನದ ಮಹತ್ವ ಬಂದಿದೆ. ಕನ್ಯಾದಾನ ಮಾಡಬೇಕು. ಈ ಎಲ್ಲಾ ದಾನಗಳಲ್ಲಿ ತುಂಬಾ ಶ್ರೇಷ್ಠವಾಗಿರೋದು ಅಂತ ಹೇಳಿದ್ರೆ ಜ್ಞಾನ. ಯಾವಾಗ ಜ್ಞಾನವನ್ನ ಕೊಡ್ತೀವಿ ಬೇರೆಯವ್ರಿಗೆ, ಆಗ ಅದು ತುಂಬಾ ವಿಶೇಷ. ಯಾವ ಜ್ಞಾನ? ಭೌತಿಕ ಜ್ಞಾನ ಅಲ್ಲ, ಆಧ್ಯಾತ್ಮಿಕ ಜ್ಞಾನ. ಈಗ ಅದಷ್ಟೇ ಅಲ್ಲ, ಅದಕ್ಕಿಂತ ಮಿಗಿಲು ಅಂತ ಹೇಳ್ತಿದ್ದಾರೆ,
ನಾವು ಯಾವಾಗ ನಾವು ನಮ್ಮ ಜೀವನದಲ್ಲಿ ಯಾವಾಗ ಅದನ್ನ ಅಳವಡಿಸ್ಕೊಳ್ತೀವಿ, ಉದಾಹರಣೆ ಏಕಾದಶಿ ಮಾಡೋದು, ಭಕ್ತಿ ಮಾಡೋದಂಥದ್ದು, ಆ ಹರಿಭಕ್ತಿಯನ್ನು ನಾವು ಯಾವಾಗ ನಮ್ಮ ಜೀವನದಲ್ಲಿ ನಿಷ್ಕಾಮತೆಯಿಂದ ಮಾಡ್ತೀವಿ, ಆಗ ಅದು ಎಲ್ಲಕ್ಕಿಂತ ಮಿಗಿಲಾಗಿದೆ. ಆಗ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಭಗವಂತನ ಪ್ರಾಪ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ಏಕಾದಶಿ ಅನ್ನುವಂಥದ್ದು ಎಷ್ಟು ಮಂಗಳಕರ ಅಂತ ಹೇಳಿದ್ರೆ ಅದು ಹರಿವಾಸರ ಅಂತ ಹೇಳ್ತಾರೆ, ಹರಿಗೆ ತುಂಬಾ ಪ್ರಿಯವಾಗಿದೆ. ಅದಕ್ಕೋಸ್ಕರ ಈ ಏಕಾದಶಿಯ ದಿನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಹರಿಯ ಭಜನೆಯನ್ನ ಮಾಡಬೇಕು, ಹರಿಯ ಕೀರ್ತನೆಯನ್ನ ಮಾಡಬೇಕು, ನಾಮ ಜಪವನ್ನ ಮಾಡಬೇಕು, ಆ ಹರಿಯನ ಸೇವೆಯನ್ನ ಮಾಡಬೇಕು, ಭಕ್ತರ ಸೇವೆಯನ್ನ ಮಾಡಬೇಕು. ಈ ರೀತಿ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಆಧ್ಯಾತ್ಮಿಕ ಪ್ರಗತಿ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಯಾವಾಗ ಏಕಾದಶಿ ಬರೋದಕ್ಕಿಂತ ಮುಂಚೆ ದಶಮಿಯ ದಿನದಿಂದನೇ ನಮ್ಮ ಆಲೋಚನೆ ಚಿಂತನೆ ಪ್ರಾರಂಭ ಆಗ್ಬೇಕು. ನಾಳೆ ಏಕಾದಶಿ ಬರ್ತಾ ಇದೆ, ಅದಕ್ಕೋಸ್ಕರ ನಾನು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಆಗ ದಿನ ನಾವು ಶುಭ್ರವಾಗಿ ಯಾವುದೇ ರೀತಿಯ ಕೆಟ್ಟ ಭಕ್ಷ್ಯವಾಗಿರುವಂಥ ವಸ್ತುಗಳನ್ನು ನಮ್ಮ ಶರೀರದಲ್ಲಿ ತಗೊಳ್ಬಾರ್ದು. ಆಮೇಲೆ ಅದಷ್ಟೇ ಅಲ್ಲ, ನಾವು ಶುದ್ಧತೆಯನ್ನ ನಾವು ಕಾಪಾಡ್ಕೊಳ್ಬೇಕು. ಶರೀರದ ಶುದ್ಧತೆ ಹೇಗೆಲ್ಲ ಆಗುತ್ತೆ, ಒಂದು ಸ್ನಾನವನ್ನ ಮಾಡೋದ್ರಿಂದ, ಮತ್ತು ಶರೀರದಿಂದ ಯಾವುದೇ ರೀತಿಯ ಕೆಟ್ಟ ಕಾರ್ಯಗಳು ಆಗಬಾರ್ದು, ಮತ್ತು ಬ್ರಹ್ಮಚರ್ಯದ ಪಾಲನೆಯನ್ನ ಮಾಡೋದ್ರಿಂದ. ಅವರು ಗೃಹಸ್ಥರು ಆಗಿರ್ಬೋದು, ಬ್ರಹ್ಮಚಾರಿಗಳು ಬೇರೆಯವರು ಆಗಿರ್ಬೋದು, ಆದರೆ ಬ್ರಹ್ಮಚರ್ಯವನ್ನ ಎಲ್ಲ ಏಕಾದಶಿಯ ದಿನ ಎಲ್ಲವರು ಪಾಲನೆಯನ್ನ ಮಾಡಬೇಕು. ಆದಷ್ಟೇ ಅಲ್ಲ, ಏಕಾದಶಿಯ ದಿನಾನು ನಾವು ಯಾವುದೇ ರೀತಿಯ ಭೌತಿಕ ಕಾರ್ಯಗಳಲ್ಲಿ ಹೆಚ್ಚು ತೊಡಗಬಾರ್ದು. ಅದಷ್ಟೇ ಅಲ್ಲ, ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅತಿ ಹೆಚ್ಚು ಭೌತಿಕ ಕಾರ್ಯಗಳಿಂದ ದೂರ ಇದ್ದು ನಿದ್ದೆಯನ್ನ ಮಾಡುವಂಥದ್ದು, ಆಮೇಲೆ ಬೇರೆ ಬೇರೆ ಕೆಟ್ಟ ಚಟಗಳಲ್ಲಿ ತೊಡಗ್ಬಿಡೋದು, ಸುಮ್ಮನೆ ಸಮಯ ವ್ಯಯ ಮಾಡ್ತಾ ಬೇರೆ ಬೇರೆ ಮಾತುಕತೆಯಲ್ಲಿ ತೊಡಗ್ಬಿಡೋದು. ಇಲ್ಲ, ಈಗಿನ ಕಾಲದಲ್ಲಿ ಎಷ್ಟೊಂದು ಸೀರಿಯಲ್ಸ್ ಬರುತ್ತೆ, ಟಿವಿ ನ್ಯೂಸಸ್ ಎಲ್ಲ ಬರುತ್ತೆ, ಅದ್ರಲ್ಲೆಲ್ಲ ನಮ್ಮ ಮನಸ್ಸು ಹೋಗ್ಬಿಡತ್ತೆ. ಆದ್ರೆ ಏಕಾದಶಿ ದಿನ ಆದ್ರೂ ನಾವು ಜಾಗರೂಕರಾಗಿ ನಮ್ಮ ಸಮಯವನ್ನ ಹೆಚ್ಚು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗಿಸ್ಬೇಕು. ಮನಸ್ಸು ಒಪ್ಪೋದಿಲ್ಲ, ಆದ್ರೂ ಒತ್ತಾಯಪೂರ್ವಕವಾಗಿ ಆ ದಿನ ಅದನ್ನ ನಾವು ಮಾಡಬೇಕು. ಆ ದಿನ ನಾವು ಧಾನ್ಯಗಳ ವರ್ಜನೆಯನ್ನ ಮಾಡಬೇಕು. ಆದಷ್ಟು ಹಣ್ಣು ಹಂಪಗಳ ನಮಗೆ ಉಪವಾಸ ಇರೋದಕ್ಕಾಗಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಹಣ್ಣು ಹಂಪಲಗಳಿಂದ ಆದ್ರೂ ನಾವು ಉಪವಾಸ ಇರೋದಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು. ಈ ರೀತಿ ಮಾಡ್ತಾ ಇದ್ರೆ ಏನಾಗುತ್ತೆ, ನಮ್ಮ ಶರೀರವು ಸ್ವಸ್ಥವಾಗಿರುತ್ತೆ, ಮನಸ್ಸು ಶುದ್ಧವಾಗಿರುತ್ತೆ, ಮತ್ತು ಹೃದಯದಲ್ಲಿ ಭಕ್ತಿ ಜಾಗೃತ ಆಗತ್ತೆ. ಈ ಭಗವಂತ ಹೇಳ್ತಾರೆ, ಯಾರು ಈ ರೀತಿಯ ವರೂಥಿನಿ ಏಕಾದಶಿಯನ್ನ ಯಾರು ಆಚರಣೆ ಮಾಡ್ತಾರೆ ಅವರು ಎಲ್ಲಾ ಪಾಪಗಳಿಂದ ದೂರ ಆಗ್ತಾರೆ, ಮತ್ತು ಕೊನೆಗೆ ಅವರು ಭಗವಂತನ ಧಾಮಕ್ಕೆ, ವೈಕುಂಠಕ್ಕೆ ಬರ್ತಾರೆ. ಆಮೇಲೆ ಭಗವಂತ ಹೇಳ್ತಾರೆ, ಏಕಾದಶಿಯ ದಿನ ಆದಷ್ಟು ನಾವು ನಿದ್ದೆಯನ್ನ ಕಡಿಮೆ ಮಾಡಬೇಕು, ಮತ್ತು ದಿನದಲ್ಲಿ ಅಂತೂ ನಿದ್ದೆ ಮಾಡಬಾರ್ದು, ಆದಷ್ಟೇ ರಾತ್ರಿನೂ ಕಡಿಮೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಕುತ್ಕೊಂಡು ಜಪವನ್ನ ಮಾಡ್ಬೋದು, ಆ ರೀತಿ ಭಗವಂತ ಹೇಳ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಾವು ಅಗಾಧವಾದಂಥ ಪುಣ್ಯವನ್ನು ಗಳಿಸ್ತೀವಿ ಮತ್ತು ಭಕ್ತಿಯನ್ನು ಗಳಿಸ್ತೀವಿ. ಆಮೇಲೆ ಯಾರು ಬರೀ ಇದರ ಮಹಿಮೆಯನ್ನ ಕೇಳ್ತಾರೆ, ಬರೀ ಕೇಳೋರ್ಗೂ ಅಷ್ಟೇ ಎಷ್ಟೊಂದು ಗೋವುಗಳ ದಾನ ಮಾಡಿರೋಂಥ ಫಲ ಬಂದ್ಬಿಡುತ್ತೆ, ಕೊನೆಗೆ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದೀವಿ, ಹರಿನಾಮದ ಜಪ ಎಷ್ಟು ಮುಖ್ಯ. ನಾವು ಆಧ್ಯಾತ್ಮಿಕ ಪ್ರಗತಿ ಮಾಡ್ತಾ ಇದೀವಿ, ಆಧ್ಯಾತ್ಮಿಕ ಜೀವನ ಮಾಡ್ತಾ ಇದೀವಿ, ಭಗವಂತನ ಭಕ್ತರಾಗಿದ್ದೀವಿ ಅಂತ ಹೇಳಿದ್ರೆ ನಾವು ನಾಮ ಜಪ ಮಾಡದೆ ಭಕ್ತರಾಗಿರೋದಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ಹೇಳಿದ್ರೆ ನಾನು ಕೃಷ್ಣನ ಭಕ್ತ, ರಾಮನ ಭಕ್ತ, ವಿಷ್ಣುವಿನ ಭಕ್ತ ಅಂತ ಹೇಳಿದ್ರೆ ನಾವು ಆ ಭಗವಂತನ ನಾಮದ ಜಪವನ್ನ ಪ್ರತಿನಿತ್ಯ ನಾವು ನಮ್ಮ ಜೀವನದಲ್ಲಿ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆ, 2 ಗಂಟೆ ಈ ರೀತಿ ನಾವು ಜಪವನ್ನ ಮಾಡಲೇಬೇಕು. ಆಗ ಮಾತ್ರ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಪ್ರಗತಿಯನ್ನ ನಾವು ಕಾಣಬಹುದು. ಅದಕ್ಕೋಸ್ಕರ ಭಗವಂತ ಹೇಳ್ತಾ ಇದ್ದಾರೆ, ಜಾತನಾಮಾಪರಾಧೇತು ಪ್ರಮಾದೇನ ಕಥಂಚನ ಸದಾ ಸಂಕೀರ್ತಯೇ ನಾಮ ತದೇಕ ಶರಣೋದ್ಭವೇತ್. ಯಾರಾದ್ರೂ ನೋಡಿ, ಯಾರಾದ್ರೂ ತುಂಬಾ ಆಕಸ್ಮಿಕವಾಗಿ ಹರಿನಾಮದ ಮೇಲೆ ಅಪರಾಧ ಏನಾದ್ರೂ ಮಾಡಿಬಿಟ್ರೆ ಅವರು ಅದಕ್ಕೆ ಏನು ಪರಿಹಾರ? ಶಾಸ್ತ್ರ ಹೇಳುತ್ತೆ, ಯಾರಾದ್ರೂ ಭೂಮಿ ಮೇಲೆ ನಡೀತಾ ಇರುವಾಗ ಬಿದ್ಬಿಟ್ರೆ, ನಡೀತಾ ಇದ್ರು ಭೂಮಿ ಮೇಲೆ ಆದ್ರೆ ಬಿದ್ಬಿಟ್ರು, ಆಗ ಏನ್ ಮಾಡ್ಬೇಕಾಗತ್ತೆ? ಭೂಮಿಯ ಮತ್ತೆ ಆಧಾರವನ್ನೇ ಹಿಡ್ಕೊಂಡು ನಾವು ಮತ್ತೆ ಹೇಳ್ಬೇಕಾಗತ್ತೆ. ಅದೇ ರೀತಿ ನಾವು ಭಗವಂತನಿಗೆ ಏನಾದ್ರೂ ಅಪರಾಧ ಮಾಡಿದ್ರೆ, ಭಗವಂತನಿಗೆ ನಾವು ಆರಾಧನೆ ಮಾಡ್ತಾ ಇದ್ವಿ, ಉಪಾಸನೆ ಪೂಜೆಯನ್ನ ಮಾಡ್ತಾ ಇದ್ವಿ, ಆದ್ರೆ ಅದರಲ್ಲಿ ಏನಾದ್ರೂ ಪೂಜೆಯಲ್ಲಿ ಏನಾದ್ರೂ ಲೋಪದೋಷ ಆಯ್ತು, ಆಗ ಆ ಅಪರಾಧವನ್ನ ನಾವು ತೆಗೆದುಹಾಕೋದಿಕ್ಕೆ ಭಗವಂತನ ನಾಮೋಚ್ಚಾರಣೆ ಮಾಡಿ ಆ ಅಪರಾಧವನ್ನ ತೆಗೆದುಹಾಕ್ಬೋದು. ಆದ್ರೆ ಭಗವಂತನ ನಾಮಕ್ಕೆ ಏನಾದ್ರೂ ಅಪರಾಧ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ, ಭಗವಂತ ಹೇಳ್ತಾರೆ ಅದಕ್ಕೆ ಉಪಾಯ ಇಲ್ಲ ಅಂತ.
ಅದಕ್ಕೆ ಉಪಾಯ ಏನು ಅಂತ ಹೇಳಿದ್ರೆ ಆ ನಾಮದ ಆಶ್ರಯವನ್ನೇ ನಾವು ಮತ್ತೆ ತಗೊಳ್ಬೇಕು. ಯಾವಾಗ ನಾಮದ ಆಶ್ರಯವನ್ನೇ ನಾವು ತಗೊಳ್ತೀವಿ ಆಗ ನಾವು ಅದ ಅಪರಾಧದಿಂದ ದೂರ ಬರೋದಕ್ಕೆ ಸಾಧ್ಯ ಆಗುತ್ತೆ. ನಾಮದ ಆಶ್ರಯ ತಗೊಳ್ಳೋದು ಅಂತ ಹೇಳಿದ್ರೇನು? ಸತತವಾಗಿ ನಾಮ ಜಪವನ್ನ ಮಾಡಬೇಕು. ನೋಡಿ ಹೇಳ್ತಾರೆ 3 ರೀತಿಯ ಸ್ತರಗಳು ಜಪ ಮಾಡುವುದರಲ್ಲಿ. ಒಂದು ನಾಮಾಪರಾಧ, ಮತ್ತೊಂದು ನಾಮಾಭಾಸ, ಮತ್ತೊಂದು ಶುದ್ಧ ನಾಮ. ನಾಮಾಪರಾಧ ಅಂತ ಹೇಳಿದ್ರೆ ನಾವು ಭಗವಂತನ ನಾಮ ಜಪವನ್ನ ಮಾಡ್ತಾ ಇದೀವಿ, ಆದ್ರೆ ಅಪರಾಧ ಯುಕ್ತದಿಂದ ಮಾಡ್ತಾ ಇದೀವಿ. 10 ನಾಮಾಪರಾಧಗಳು ಬರುತ್ತೆ. ಆ ನಾಮಾಪರಾಧಗಳಿಂದ ನಾವೇನಾದ್ರು ಜಪ ಮಾಡಿದ್ರೆ ಏನಾಗುತ್ತೆ? ನಮ್ಮ ಫಲ ತುಂಬಾ ಬೇಗ ಫಲಿಸೋದಿಲ್ಲ. ನಾಮಾಭಾಸ ಅಂತ ಹೇಳಿದ್ರೆ ಅಪರಾಧಗಳಿಂದ ಮುಕ್ತವಾಗಿರುವಂತಹ ನಾಮ. ಶುದ್ಧ ನಾಮ ಅಂತ ಹೇಳಿದ್ರೆ ಭಗವಂತನಿಗೆ ಪ್ರೇಮದಿಂದ ನಾವು ಜಪವನ್ನ ಮಾಡ್ತಾ ಇರುವಂಥದ್ದು. ಅದಕ್ಕೋಸ್ಕರ ಹೇಳ್ತಾರೆ ನಾವೇನಾದ್ರು ಅಪರಾಧ ಯುಕ್ತವಾಗಿ ಜಪವನ್ನ ಮಾಡ್ತಾ ಇದ್ರೆ ಅದು ಹೇಗೆ ಹೋಗುತ್ತೆ ಅಂದ್ರೆ ಸತತವಾಗಿ ನಾವು ನಾಮ ಜಪವನ್ನ ಮಾಡೋದ್ರಿಂದ. ನೋಡಿ ಮುಂದೆ ಹೇಳ್ತಾರೆ, ನಾಮಾಪರಾಧ ಯುಕ್ತ ನಾಮಾನ್ಯೇವ ಹರಂತ್ಯಘಂ ಅವಿಶ್ರಾಂತಿ ಪ್ರಯುಕ್ತಾನಿ ತಾನ್ಯೇವಾರ್ಥಕರಾಣಿ ಚ. ಹೇಳ್ತಾರೆ ಆ ಭಗವಂತನ ಪುಣ್ಯನಾಮದಲ್ಲಿ ಪಾಪಗಳನ್ನ ತೆಗೆದುಹಾಕುವಂತಹ ಅಗಾಧವಂತಹ ಶಕ್ತಿ ಇದೆ. ಆದ್ರೆ ಯಾವಾಗ ಅಂತ ಹೇಳಿದ್ರೆ ನಾವು ಯಾವಾಗ ಅಪರಾಧ ವಿಮುಕ್ತವಾಗಿ ಅಪರಾಧ ರಹಿತವಾಗಿ ನಾಮ ಜಪವನ್ನ ಮಾಡ್ತೀವಿ ಆಗ. ಅದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ನಾವು ಸತತವಾಗಿ ನಾಮ ಜಪ ಮಾಡಿದಾಗ. ಸತತ ಅಂತ ಹೇಳಿದ್ರೆ ನಾವು ಪ್ರತಿನಿತ್ಯ ಬರೀ ಕೂತ್ಕೊಂಡು ಜಪ ಮಾಡೋದಕ್ಕೆ ಅಷ್ಟು ನಮಗೆ ಇಷ್ಟೊಂದು ಜವಾಬ್ದಾರಿಗಳಿದೆ, ಕೆಲಸಗಳಿದೆ. ಆದ್ರೆ ಏಕಾದಶಿ ದಿನ ಆದ್ರೂ ನಾವು ಸತತವಾಗಿ ನಾಮ ಜಪ ಮಾಡೋದಕ್ಕೆ ನಾವು ಸ್ವಲ್ಪ ಸಮಯವನ್ನ ತೆಗೆದಿಡಬೇಕು. ಆಗೇನಾಗತ್ತೆ, ಅವರಿಗೆ ಭಗವಂತ ಎಷ್ಟೊಂದು ಅಗಾಧವಾದಂತಹ ಆಧ್ಯಾತ್ಮಿಕ ಐಶ್ವರ್ಯಗಳನ್ನ ಭಗವಂತ ಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ ಕಲಿಯುಗದಲ್ಲಿ ಇದು ಬಿಟ್ಟರೆ ಮತ್ತೆ ಯಾವ ಮಾರ್ಗನೂ ಇಲ್ಲ. ನಾಮ ಸಂಕೀರ್ತನ, ಭಗವಂತನ ನಾಮ ಜಪ ಒಂದೇ ದಾರಿ. ಅದಕ್ಕೋಸ್ಕರ ಪರೀಕ್ಷಿತ್ ಮಹಾರಾಜರಿಗೆ ಶುಕದೇವ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ, ಕಲಿಂ ಸಭಾಜಯಂತ್ಯಾರ್ಯ ಗುಣಜ್ಞ ಸಾರಭಾಗಿನಃ ಯತ್ರ ಸಂಕೀರ್ತನೇನೈವ ಸರ್ವ ಸ್ವಾರ್ಥೋಭಿಲಭ್ಯತೆ. ಇದರಲ್ಲಿ ಹೇಳ್ತಾರೆ, ಇದು ನಾರದ ಮುನಿ ವಸುದೇವರಿಗೆ ಹೇಳ್ತಾರೆ. ಅವಾಗ ಈ ಶ್ಲೋಕ ಬರುತ್ತೆ. ಕಲಿಯುಗದಲ್ಲಿ ಏನು ನಮಗೆ ಆಶ್ರಯ? ಕಲಿಂ ಸಭಾಜಯಂತ್ಯಾರ್ಯ ಗುಣಜ್ಞ ಸಾರಭಾಗಿನಃ ಅಂತ ಹೇಳಿದ್ರೆ ಯಾರು ತುಂಬಾ ಗುಣಜ್ಞ ಅಂತ ಹೇಳಿ ಯಾರಿಗೆ ಬುದ್ಧಿ ಇದೆ, ಯಾರು ಶಾಸ್ತ್ರ ಜ್ಞಾನವನ್ನ ಹೊಂದಿದ್ದಾರೆ, ಅವರಿಗೆ ಗೊತ್ತಿದೆ, ಅವರು ಸಾರವನ್ನ ಹುಡುಕ್ತಾರೆ. ಅಂದರೆ ಅವ್ರಿಗೆ ಒಂದು ದೊಡ್ಡ ಪೇಪರ್ದು ಮೂಟೆ ಕೊಟ್ರು ಅದರಲ್ಲಿ ತುಂಬಾ ಮುಖ್ಯವಾಗಿ ಏನಿದೆ ಅದನ್ನ ಅವರು ಆರಿಸಿ ತಗೊಳ್ತಾರೆ. ಅದೇ ರೀತಿ ಕಲಿಯುಗದಲ್ಲಿ ಅಂತಹ ತುಂಬಾ ಮುಖ್ಯವಾಗಿರೋದು ಏನು ಅಂತ ಹೇಳಿದ್ರೆ ಯತ್ರ ಸಂಕೀರ್ತನೇನೈವ ಸರ್ವ ಸ್ವಾರ್ಥೋಭಿಲಭ್ಯತೆ. ನಮ್ಮ ಏನೆಲ್ಲ ಅಭಿಲಾಷೆಗಳಿದೆ, ಅಭೀಷ್ಟಗಳಿದೆ, ಅದೆಲ್ಲವೂ ಪೂರ್ತಿ ಆಗೋಗ್ಬಿಡುತ್ತೆ. ಹೇಗೆ ಅಂತ ಹೇಳಿದ್ರೆ ಸಂಕೀರ್ತನೆಯನ್ನ ಮಾಡೋದ್ರಿಂದ, ಭಗವಂತನ ನಾಮೋಚ್ಚಾರಣೆ ಮಾಡೋದ್ರಿಂದ. ಅದಕ್ಕೋಸ್ಕರ ಇದನ್ನ ಬಿಟ್ಟು ಮತ್ಯಾವ ಉಪಾಯವಿದೆ? ಎಲ್ಲವೂ ಸಿಕ್ಬಿಡುತ್ತೆ ಬರೀ ಭಗವಂತನ ನಾಮದ ಜಪ ಮಾಡೋದ್ರಿಂದ. ಅದಕ್ಕೋಸ್ಕರ ಏಕಾದಶಿಯ ದಿನ ನಾವು ಅತಿ ಹೆಚ್ಚು ಒತ್ತಾಯ ಕೊಟ್ಟು ಭಗವಂತನ ಪುಣ್ಯ ನಾಮದ ಜಪವನ್ನ ಮಾಡಬೇಕು. ಆದಷ್ಟು ಹೆಚ್ಚು ಮಾಡಬೇಕು ಮತ್ತು ಧ್ಯಾನಪೂರ್ವಕವಾಗಿ ಮಾಡಬೇಕು, ಅಪರಾಧ ರಹಿತವಾಗಿ ಮಾಡಬೇಕು. ಆಮೇಲೆ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಪ್ರಾರ್ಥನೆಯನ್ನ ಮಾಡ್ತಾ ಆರ್ಥ ಭಾವನೆಯಿಂದ ನಾವು ಯಾವಾಗ ಜಪ ಮಾಡ್ತೀವಿ ಅದು ತುಂಬಾ ಬೇಗ ಅದು ಫಲಿಸುತ್ತೆ. ಅದಕ್ಕೋಸ್ಕರ ಈ ಏಕಾದಶಿಯನ್ನ ಬನ್ನಿ ನಾವು ಭಗವಂತನ ಆರಾಧನೆಯನ್ನ ಜಪವನ್ನ ಮಾಡೋದ್ರ ಮೂಲಕ ನಾವು ಆರಾಧನೆಯನ್ನ ಮಾಡೋಣ. ಆಮೇಲೆ ಈ ಏಕಾದಶಿಯ ವರುಥಿನಿ ಏಕಾದಶಿಯ ಪಾರಣದ ಸಮಯ ಈ ರೀತಿ ಇದೆ. ತಾವೆಲ್ಲರೂ ಈ ಏಕಾದಶಿಯನ್ನ ಪಾರಣದ ಸಮಯದ ಮುಖಾಂತರ ಆಮೇಲೆ ಅದರ ಪ್ರಕಾರವಾಗಿ ನೀವು ಉಪವಾಸವನ್ನು ಮಾಡಿ ಮತ್ತು ಈ ಏಕಾದಶಿಯನ್ನ ತುಂಬಾ ಅದ್ಭುತವಾಗಿ ಭಕ್ತಿ ಭಾವನೆಯಿಂದ ಮಾಡಿ. ಮತ್ತು ತಾವೆಲ್ಲರೂ ಈ ಏಕಾದಶಿಯ ದಿನ ಎಷ್ಟು ಜಪವನ್ನ ಮಾಡ್ತೀರಿ ದಯವಿಟ್ಟು ತಮ್ಮ ಕಮೆಂಟ್ಸ್ ನಲ್ಲಿ ಬರೀರಿ. ಮತ್ತು ಇದು ಎಲ್ಲರಿಗೂ ಸ್ಫೂರ್ತಿಯನ್ನ ಕೊಡುತ್ತೆ. ತುಂಬಾ ಧನ್ಯವಾದ. ಹರೇ ಕೃಷ್ಣ.